ಹ್ಮ್ ಸುತ್ತಮುತ್ತ ಎಷ್ಟು ಚಂದ ಕಾಣತೈತಲ್ಲ ಕೊಪ್ಪಳ ನಮ್ದು. ಇಲ್ಲಿ ಒಂದ್ ಕೆರಿ ಕಾಣತೈತ್ ನೋಡ್ರಿ. ಸೊ ಅದು ಏನ್ ಕೆರಿ ಅಂದ್ರ ಈ ಅವಾಗಿನ ಕಾಲದಾಗ ಒಂದ್ ಸ್ವಲ್ಪ ಜನಸಂಖ್ಯೆ ಕಮ್ಮಿ ಇತ್ತು. ಹಂಗಾಗಿ ಅಷ್ಟು ತಮ್ಗೆ ಎಷ್ಟು ಬೇಕು, ಎಷ್ಟು ಸ್ಪೇಸ್ ಬೇಕು ಅಷ್ಟು ಸ್ಪೇಸ್ ಕೆರಿನ ನಿರ್ಮಾಣ ಮಾಡ್ಯಾರ. ಅಲ್ಲಿ ಕಾಣತ್ ನೋಡ್ರಿ ಒಂದು ಕೋಟೆ ತರ ಏನ. ಸೊ ಅಲ್ಲಿ ಕಾಣತೈತಲ್ಲ ನಿಮ್ಗ ಆ ಕೆರಿ, ಜನರಿಗೆ ಯೂಸ್ಫುಲ್ ಆಗಕ್ ಅಂದ್ರ ಕುಡಿಯಕ, ಸೊ ತಮ್ಮ ಕಾರ್ಯಗಳ ಏನ್ ಮನಿಗ್ ಬೇಕಾಗ್ತೈತಲ್ಲ ನೀರೆಲ್ಲ, ಸೊ ಅದಕ್ಕೆಲ್ಲ ಯೂಸ್ ಮಾಡ್ಕೊಂತಿದ್ರು. ಅದಕ್ಕೆ ಯಾಕಂದ್ರ ಅಲ್ಲಿ ಕಾಣತೈತ್ ನೋಡ್ರಿ, ಅಲ್ಲಿ ಒಂದು ಕೋಟೆ ತರ ಏನೋ ಕಂಪೌಂಡ್ ಕಟ್ಟಾರಲ್ಲ, ಅದು ಹಳೆ ಕಾಲದ್ದು ಅದು ಕಟ್ಟಿರೋದು. ಸೊ ಅಲ್ಲಿಂದ ಗೊತ್ತಾ ಹಿಡಿಬೋದು ನಮ್ಗ, ಯಾಕಂದ್ರ ಇಲ್ಲೆಲ್ಲ ಅವರ ಮಾಡಿದ್ದು ಅಂತಂದು ಅಲ್ಲಿ ಒಂದು ಗುಡಿ ಕಾಣಿಸತೈತಿ. ಸೊ ಅದೆಲ್ಲ ಅವಾಗ 1700 1800ನೇ ಶತಮಾನದಾಗ ಆಗಿದ್ದವು. ಫುಲ್ ಎಲ್ಲ ಜಾಲಿ ಗಂಟೆ ಗಿಡ ಎಲ್ಲ ಫುಲ್ ಬೆಳೆದ್ ಬಿಟ್ಟವ ನೋನ. ಎಟ್ಟೆಟ್ಟು ಹತ್ರ ಆಗಿದಾವಪ್ಪ. ಒಂದೊಂದ್ ಮೆಟ್ಲು ಒಂದೊಂದ್ ಅಡಿ ಇದ್ದಂಗ ಅದಾವಪ್ಪ ಹತ್ತಕ್ಕ. ಹತ್ಬೇಕಾದ್ರೆ ಒಂದ್ ಸ್ವಲ್ಪ ಮಿಸ್ ಆದ್ರೂ ಸೀದಾ ಕೆಳಗಾದ್ರೆ ಅವ್ ಬರತ್ತ ನೋಡ್ರಿ. ರಸಿಕರ ರಾಜ. ಇಲ್ಲಿ ಒಂದು ದ್ವಾರ ಬಂತು. ಇಲ್ಲಿ ನೋಡ್ರಿ, ಇಲ್ಲೇನ್ ಕಾಣತ್ತಿತ್ತಲ್ಲ, ಇಲ್ಲಿ ಮೆಟ್ಲು ಅದಾವ ಇಲ್ಲಿ. ಇಲ್ಲಿಂದ ಹತ್ತಿ ಮತ್ತ ಇಲ್ಲಿನ ಕಾವಲುಗಾರರು ಕಾಯಕ ನಿಂದ್ರಕ, ಶತ್ರುಗಳು ಎಕಡೆಯಿಂದ ಬರ್ತಾರಂತ ಕಾಯಕ ಸುತ್ತರ್ದು ಹೆಂಗ. ಅದಕ್ಕ ಇದನ್ನ 7 ಸುತ್ತಿನ ಕೋಟೆ ಅಂತ ಕರೀತಾರ ಇದನ್ನ. ಒಳ್ಳೆ ಎಷ್ಟು ಚಂದ ಸಿಮೆಂಟ್ ಹಾಕಿ ಮಾಡ್ಯಾರ ಬಿಡಪ್ಪ ಅನ್ನೋಗತೆ ಐತ್ ನೋಡಿ. ಮಣ್ಣು ಕಟ್ಟಿ ಈಗ ಒಂದು 600-700 ವರ್ಷ ಆಯ್ತು ಕಟ್ಟಿ ಕೋಟೆನ. ಆದ್ರೂ ಒಂದು ಚೂರಾದ್ರೂ ಫರಕ್ ಬೀಳೋದು, ಎಲ್ಲ ಹೆಂಗಿದ್ದಿದ್ದು ಹಂಗದವು. ಬಟ್ ನಾವ ಕೆಡಿಸಿರೋದೈತೆ. ಆಲ್ಮೋಸ್ಟ್ ಎಲ್ಲ ಜನಗಳು ಬಂದು ಕಲ್ಲು ಹೊಡೆದು ಇವ್ರ ಹೆಸರು ಬರೋದು ಇಂಥರ್ತಾರಲ್ಲಿ ಇಲ್ಲಿ ಕುಂತಾರಲ್ಲ. थोड़ा रेस्ट कर लीजिए वरना रेस्ट इन पीस हो जाएंगे. ಆಮೇಲೆ ಇನ್ನೊಂದು ತೋರಿಸ್ತೀನಿ ನಿಮ್ಗ. ಇಲ್ಲೇನು ಗುಡ್ಡ ಕಾಣತೈತಲ್ಲ, ಇದೇನ್ ಕಾಣತೈತಲ್ಲ, ಇಲ್ಲಿ ಅಲ್ಲಿನೂ ಜನ ನಿಂತ್ಕೊಂಡು ಏನು ಆ ಕಡೆಯಿಂದ ಬರೋರು ಏನೋ ಮುಂದ್ಗಡೆ ಇನ್ನ ಹೋಗಿ ಕಾವಲು ಕಾಯ್ತಾರ ಅಂತಾರಲ್ಲ. ಸೊ ಇಲ್ಲಿ ನಿಂತ್ಕೊಂಡು ಕಾವಲು ಕಾಯ್ತಿದ್ರ ಅನ್ಸುತ್ತ ಮೇ ಬಿ. ಅದಕ್ಕ ಇಲ್ಲಿ ಗುಡ್ಡದ ಸುತ್ತ ಎಲ್ಲ ಕೋಟೆ ಕಟ್ಕೊಂಡ್ರ. ಕೋಟೆ ಕಟ್ಟಿ ಅಲ್ಲಿ ನೀರು ಏನೋ ಅಲ್ಲಿ ಜನರಿಗೆ ನೀರು ಏನಾದ್ರು ಬೇಕು ಅಂತಂದ್ರ ಅಲ್ಲಿ ಸ್ಟಾಕ್ ಅದಾವು. ಅಲ್ಲಿ ಕಾಣತೈತಿ ನೋಡ್ರಿ, ಇಲ್ಲಿ ಒಂದು ಕೆರೆ ಕಾಣತೈತಿ ಸಣ್ಣದ. ಮಳಿ ಬರಾಕತ್ತು ಫುಲ್. ಇವಾಗ ಮೇಲ್ಗಡೆ ಹತ್ತೋ ಸಮಯ. ಇದೇನು ಏನು ಏನಾಗತ್ತಿಲ್ಲೋ. ಮಯ ಹುತ್ತಾಗಿತ್ತ ಬೆಳೆದೈತಿ, ಹುಷಾರು ಹಿಡ್ಕೊಂಡು ಹೋಗಿದಿತ್ತು. ಇಲ್ಲೊಂದು ಅಲ್ಲೇನೋ ತಡಿ,
ಇಲ್ಲಿ ಒಂದು ಮಜಾ ತೋರಿಸ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ. ಇವಾಗ ಏನು ನೋಡತ್ತಿರಲ್ಲ, ಇಲ್ಲಿ 2 ಬಾಕ್ಲುಗಳು ಅದಾವು. ಇಲ್ಲಿ ಒಂದೈತಿ ಮತ್ತು ಅದಾದ್ಮೇಲೆ ಇಲ್ಲಿ ಒಂದೈತಿ. ಏನಕ್ಕೆ ಕಟ್ಟ್ಯಾರ ಅಂತಂದ್ರ ಒಂದ್ ವೇಳೆ ಶತ್ರುಗಳು ಆ ಕಡೆಯಿಂದ ಫಸ್ಟ್ನೇ ದ್ವಾರ ಬಾಗಿಲು ಏನು ನೋಡಿದ್ವಲ್ಲ ಅವಾಗ್ಲೇ ಅಲ್ಲಿ ಅಟ್ಯಾಕ್ ಮಾಡ್ಕೊಂಡ್ ಬಂದ್ರು ಅಂದ್ರೂ, ಒಂದ್ ವೇಳೆ ಬಂದ್ರು ಅಂದ್ರು ಇಲ್ಲಿ ಸಿಗಾಕೊಂತಾರ. ಇಲ್ಲೇನೋ ಬಾಗ್ಲ ಮುಚ್ಚಿದ್ನಿ ಅಂದ್ರೆ ಇಲ್ಲಿ ಒಳಗೆ ಬರ್ಬೇಕಾದ್ರ ಇಲ್ಲಿ ಅಲ್ಲಿ ಡೋರ್ ಕ್ಲೋಸ್ ಮಾಡ್ಬಿಟ್ನಿ ಅಂದ್ರ ಇಲ್ಲಿ ಲಾಕ್ ಆಗಿಬಿಡ್ತಾರ, ಆಟೋಮೆಟಿಕ್ ಲಾಕ್ ಆಗಿಬಿಡ್ತಾರ. ಅವಾಗ ಆರಾಮ್ಸೆ ಮೇಲ್ಗಡೆಯಿಂದ ನೀರು ಸುರುವುದು, ಬಿಸಿನೀರು ಇಲ್ಲ ಗುಂಡು ಹಾರಿಸ್ಬೋದು, ಬಾಣ ಎಲ್ಲ ಬಿಡ್ಬೋದು. ಸೊ ಹಿಂಗೆಲ್ಲ ಇಟ್ಕೊಂಡು ಅಟ್ಯಾಕ್ ಮಾಡಕ್ ಪ್ಲ್ಯಾನ್ ಮಾಡ್ಕೊಂಡ್ರು ನೋಡಿ. ಇಲ್ಲಿ ಅವಾಗಿನ ಮೆಂಟ್ಯಾಲಿಟಿ ಏನಾದರೂ ಆಗಿನ ಜನದ ಮೆಂಟ್ಯಾಲಿಟಿ ಇವಾಗ ಏನಾರ ಇದ್ದಿದ್ರೆ ಇಷ್ಟೊತ್ಲಿಗೆ ಇನ್ನು ಎಂತೆಂಥ ಕ್ವಾಟಿ ಕಟ್ತಿದ್ರ ಏನ. ಮಸ್ತ್ ಐತ್ಲ, ಸೂಪರ್. ಅಲ್ಲಿ ಕಾಣತ್ತಿರೋದು ನಮ್ಗೆ ಹುಲಿಕೇರಿ ಹಿಂದ ಪೂರಾ ಸುತ್ತರ್ದು ಕಟ್ಟ್ಯಾರ ಕೋಟೆ. ಇಲ್ಲಿ ಒಂದೈತಿ ನೋಡ್ರಿ, ಬಿದ್ದೇವೇನು ಇವಾಗ. ಇದು ಐ ಥಿಂಕ್ ಲಾಸ್ಟ್ ಫ್ಲೋರ್ ಇರ್ಬೇಕನ್ಸುತ್ತ. ಲಾಸ್ಟ್ ಫ್ಲೋರ್ ಇದೆ. ಒಂದು ಮ್ಯಾಜಿಕ್ ತೋರಿಸ್ತೀನಿ ನಿಮ್ಗೆ. ಸೊ ನಾವು ಸಣ್ಣರಿದ್ದಾಗ ಇಲ್ಲೊಂದು ಕಿಂಡಿ ಇತ್ತು. ಇಲ್ಲೇನು ಕಿಂಡಿ ಕಾಣತಿತ್ತಲ್ಲ, ಇದು ಸೀದಾ ನಮ್ಮ ಮನೆಯಿಂದ ಕಾಣತಿತ್ತು, ಅಲ್ಲಿಂದನೂ ಕಾಣ್ತಿತ್ತು. ಸೊ ನಮ್ಮ ಮನೆಗೆ ಗೊತ್ತಿಲ್ಲ, ಖರೆ ನಮ್ಮ ಮನೆ ಇಲ್ಲಿಂದ ಭಾಳದ ಒಂದು 3 ಕಿಲೋಮೀಟರ್ ದೂರ ಐತಿ. ಸೊ ಅಲ್ಲಿಂದ ನೋಡಿದ್ರು ಅದು ಕಿಂಡಿ ಕಾಣ್ತಿತ್ತು. ಅವಾಗ ನಮ್ಮ ಮನ್ಯಾಗ ಎಲ್ಲ ಹೇಳ್ತಿದ್ರು, ಅದೇನು ಕಿಂಡಿ ಏನು ಅಂತಂದ್ರ, ಇಲ್ಲ ಅಲ್ಲೆಲ್ಲ ನಿಧಿ ಇರ್ತತಿ, ರಾಜರು ಇದನ್ ಮಾಡಿರೋದು ಎಲ್ಲ ಏನೇನೋ ಇರ್ತೈತಿ ಅಂತಂದು ಹೇಳ್ತಿದ್ರು ಅವಾಗ. ಮತ್ತು ಹೋಗಂಗಿಲ್ಲ, ತಗೊಳಂಗಿಲ್ಲ ಯಾರು ಅಂತಂದ್ರೆ, ಇಲ್ಲ ದೆವ್ವ ಅವು ಇವು ಇರ್ತವು, ಹೋಗ್ಬಾರ್ದಂತಲ್ಲೆಲ್ಲ ಅಂತಿದ್ರು. ಬಟ್ ನಾವು ಬಿಡ್ಬೇಕಲ್ಲ ಹುಡ್ರ, ಓಡಿ ಬರ್ತಿದ್ವಿ ಏನಾರ ಸಿಗ್ತೈತನ ಅಂತಂದು. ₹1 ಸಿಗ್ತೈತಿಲ್ಲ ಅಲ್ಲಿ, ಮುಚ್ಕೊಂಡು ಹೋಗ್ತಿದ್ವಿ ಸುಮ್ಮ. ಫುಲ್ ಎಲ್ಲ ಜಂಟಿ ಜಾಲಿ ಬೆಳೆದು. ಇಲ್ಲೊಂದೇನೋ ಹೋಗಕೈತಿ, ಏನೋ ಗೊತ್ತಿಲ್ಲ ಅದು. ರಾಜರು ಕೆತ್ತಿರೋ ಇವು, ರಾಜರ ಕಾಲದಾಗ ಕೆತ್ತಿರೋವು. ಸೊ ಇದೆಲ್ಲ ರೀಸೆಂಟ್ ಆಗಿ ಕಟ್ಟಿರೋದು. ಎಲ್ಲೈತೆ ನೋಡ್ರಿ ನಮ್ಮ ಶಿಲ್ಪಿಗಳು ಕೆತ್ತಿರೋದು ಇವೆಲ್ಲ. ಇವು ರಾಜರ ಕಾಲದಾಗ ಕೆತ್ತಿರೋದು. ನಮ್ಮ ಶಿಲ್ಪಿಗಳದ ಇನ್ನ ಉಳ್ಕೊಂಡೈತಿ, ಎದ್ದು ಕಾಣ್ತೈತಿ ನೋಡಂಗ. ಇವಾಗ ಲಾಸ್ಟ್ ಎಂಟ್ರಿ ಇದು. ರಾಜರು ಏನಂತಾರ, ಇದ ಮೇನ್ ಗೇಟ್. ಇಲ್ಲಿಗೆ ಬಂದ್ರ ಇಲ್ಲೆಲ್ಲ ಧ್ವಂಸ ಮಾಡ್ಯಾರ ನೋಡ್ರಿ ಅವಾಗಿನ ಕಾಲದಾಗ. ಇದೆಲ್ಲ ನೋಡ್ಬೋದು. ಮೇ ಬಿ ದೇವಸ್ಥಾನ ಅಂದ್ರೆ ಇಲ್ಲೆಲ್ಲ ಏನು ರಾಜರ ಆಸ್ಥಾನ ಅಂತ ಇರ್ತಿತ್ತು. ಇಲ್ಲಿ ಐತಿ ಅನ್ಸೋದು, ಇದ ರಾಜರ ಆಸ್ಥಾನ ಅನ್ಸುತ್ತ, ಮೇ ಬಿ ಗೊತ್ತಿಲ್ಲ, ಇದೇ ಇರ್ಬೋದು. ಯಾಕಂದ್ರ ಇಲ್ಲಿ ದೇವಸ್ಥಾನ ಐತಿ ಅಂತಂದ್ರ ಬಂದು ನಮಸ್ಕಾರ ಮಾಡ್ಕೊಂಡು ಆಸನಕ್ಕೆ ಕುಂದ್ರೋದು ಆಗ್ಲಿ, ಚರ್ಚೆ ಮಾಡೋದಾಗ್ಲಿ ಮಾಡ್ತಿರ್ತಾರ ನೋಡ್ರಿ. ಇಲ್ಲಿ ಸಮೇತ ಮೆಗಾ ಪಿಕ್ಸೆಲ್ಸ್ ಅದು ಕ್ಯಾಮ್ರಾಸ್, ಸಣ್ಣ ಕ್ಯಾಮ್ರಾ, ದೊಡ್ಡ ಕ್ಯಾಮ್ರಾ. ಎಸ್, ಎಕ್ಸಾಕ್ಟ್ಲಿ, ಹೌದು. ಇಲ್ಲೆಲ್ಲ ಕಾಣಕತ್ತೈತಲ್ಲ. ಸೊ ಈ ಗಾಡಿ ನೋಡ್ರಿ ಎಷ್ಟು ವರ್ಷ ಆಯ್ತು ಕಟ್ಟಿ. ಮೇ ಬಿ ಒಂದು 600, ಸರಿ 600 ಅಲ್ಲ, ಒಂದು 300-400 ವರ್ಷ ಮೇಲೆ ಆಯ್ತು ಇದು ಕಟ್ಟಿಗ. 1761ರಿಂದ ನಿಜಾಮ್ರು ಆಳ್ಕೊಂತ ಬಂದಾರ, ಅವಾಗ ಮೇ ಬಿ ಕಟ್ಟಿರ್ಬೇಕಿದು.
ಅವಾಗ ಕಟ್ಟಿರೋದು ಇನ್ನೂ ಹಂಗೆ ಅದಾವ ಗಾಡಿಗಳು. ಸ್ವಲ್ಪ ಸ್ವಲ್ಪ ಎಲ್ಲ ಬಿದ್ದವು ಒಂದಿಷ್ಟು. ಇದು ಏನು ಕಾಣಕತ್ತಿತ್ತಲ್ಲ, ಇದು ದೊಡ್ಡದು ಹೊಂಡ ಐತಿ ನಾವು, ಸಖತ್ ದೊಡ್ಡದೈತಿ ಹೊಂಡ. ಏನಕ್ಕೆ ಕಟ್ಟರ ಗೊತ್ತಿಲ್ಲ, ಆದ್ರೆ ಹಿಂದ್ಗಡೆ ಒಂದಿಷ್ಟು ಹಂಗ ರಾಜರು ಒಂದಿಷ್ಟು ಏನೋ ಪ್ಲಾನ್ಸ್ ಇರ್ತಾವು, ಅವು ಏನೂ ಗೊತ್ತಾಗಂಗಿಲ್ಲ. ಅಷ್ಟು ಏನು ಗೊತ್ತಾಗಕ್ಕೂ ಬಿಡಂಗಿಲ್ಲ ಅವರು, ಹಂಗ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ತಿರ್ತಾರ. ಇಲ್ಲೊಂದೈತಿ, ಇದು ಯಾವ ಮೇ ಬಿ ರಾಣಿದು ಇದು, ಅದಕ್ಕೆ ರಾಣಿ ಕುಂದ್ರದು. ಇವಾಗ ನೀಟ್ ಕಾಣತ್ ನೋಡ್ರಿ ಇದು ಬಾವಿ. ಎಷ್ಟು ಮಸ್ತ್ ಐತಲ್ಲ, ಭಾಳ ಭಯಂಕರ ದೊಡ್ಡದೈತಪ್ಪ. ಇಲ್ಲಿಂದ ಪೂರ ನಮ್ಮೂರು ಕೊಪ್ಪಳ. ಸೊ ಇವಾಗ ನಾವು ಬಂದಿರೋದು ಬೆಟ್ಟದ ತುದಿ, ಫೋರ್ಟ್ ತುದಿಗೆ ಬಂದೀವಿ ಈಗ. ಸೊ ಇಲ್ಲಿಂದ ರಾಜರ ಆಳ್ವಿಕೆ ಇರ್ತಿತ್ತು. ಯಾವುದೋ ಒಂದು ಐತಿ, ಸಣ್ಣ ಸಣ್ಣ ಏನು ಇದಾವು, ಇಲ್ಲಿ ಕಾಣಿಸತ್ ನೋಡ್ರಿ. ಇಲ್ಲಿ ಮೆಟ್ಲು ಅದಾವು. ಇಲ್ಲೇನು ಮೆಟ್ಲು ಅದಲ್ಲ, ಅದು ನೀರು ಸ್ಟಾಕ್ ಮಾಡೋದು. ಎಕ್ಸಾಕ್ಟ್ಲಿ ಸುತ್ತರದು ಕೋಟಿ ಕಟ್ಕೊಂಡ್ರ ಎಲ್ಲಾ ಕಡೆನೂ. ಸೊ ಕಾವಲುಗಾರರು ನಿಂದ್ರಾಕ ಹೆಲ್ಪ್ ಆಗ್ಲಿ ಅಂತಂದು ಸ್ಟ್ಯಾಂಡ್ಸ್ ಎಲ್ಲ ಮಾಡ್ಯಾರ ಅಲ್ಲೆಲ್ಲ. ಅಲ್ಲಿಂದ ಹೆಂಗ ಎಷ್ಟು ಸೆಕ್ಯೂರಿಟಿ ಮೇಂಟೈನ್ ಮಾಡ್ತಿದ್ರು ನೋಡ್ರಿ ಅವಾಗ. ಅದೇ ಸುತ್ತರದು ಇವಾಗ ನಾವು ಬಂದಿರೋದು ಕೋಟೆಯ ತುತ್ತ ತುದಿ. ಇದೆಲ್ಲ ಡೇಂಜರ್ ಅಂತ ಮೆನ್ಷನ್ ಮಾಡಿರ, ಇಲ್ಲಿ ಹೋಗಂಗಿಲ್ಲ, ಹೋಗ್ಬಾರ್ದು. ಇದೆಲ್ಲ ನಮ್ಮ ಕೊಪ್ಪಳ ಸುತ್ತಮುತ್ತ ಪೂರ ಕಾಣಬೇಕು. ನೋಡಿ ಫ್ರೆಂಡ್ಸ್, ಇದೇನ್ ಕಾಣಕತ್ತಿತ್ತಲ್ಲ, ಇದು ರಾಜರ ಟಬ್ಬು ಅವಾಗಿಂದು. ಸೊ ಇವಾಗ ಹಿಸ್ಟ್ರಿ ಏನ್ ತಿಳ್ಕೊಳೋಣ ಅಂತಂದ್ರ, 12ನೇ ಶತಮಾನದೊಳಗ ಪಶ್ಚಿಮ ಚಾಲುಕ್ಯರು ಅಂತ ಬರ್ತಾರ. ಅವ್ರು ಏನ್ ಮಾಡ್ತಾರ, ಇಲ್ಲಿ ಕೋಟೆನ ನಿರ್ಮಿಸ್ತಾರ. ಏನಕ್ ನಿರ್ಮಿಸ್ತಾರ ಅಂತಂದ್ರೆ, ಸೊ ಇದು ಗುಡ್ಡಗಾಡು ಪ್ರದೇಶ ಆಗಿರ್ತೈತಲ್ಲ, ಸೊ ಹಂಗಾಗಿ ಇಲ್ಲಿ ಮಿಲಿಟರಿ ಬೇಸ್ ಇಡಾಕ ನಿರ್ಮಿಸ್ತಾರ. ಅದಾದ್ಮೇಲೆ ಒಂದ್ 100-150-200 ವರ್ಷದ ತನಕ ಅವ್ರ ಆಳ್ವಿಕೆಯಲ್ಲೇ ಇರ್ತೈತಿ ಕಟ್ಟಾದ್ಮೇಲೆ. ನೆಕ್ಸ್ಟ್ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಈ ಭಾಗಗಳೆಲ್ಲ ಬರ್ತೈತಿ. ಅಂದ್ರೆ ಈ ಹಂಪಿ, ವಿಜಯನಗರ, ಈಗಿನ ಹೊಸಪೇಟೆ ಅಂತ ಇದೆಲ್ಲ, ಸೊ ಈಗಿನ ವಿಜಯನಗರ, ಇದೆಲ್ಲ ಅವ್ರ ಆಳ್ವಿಕೆಯಲ್ಲಿ ಬರ್ತೈತಿ. ಯಾರ್ಯಾರಂದ್ರೆ ಕೃಷ್ಣದೇವರಾಯ, ಪ್ರೌಢದೇವರಾಯ, ಇವರೆಲ್ಲ ಆಳ್ವಿಕೆ ಸ್ಟಾರ್ಟ್ ಮಾಡ್ತಾರ. ಅಲ್ಲಿ ತನಕನು ಇವ್ರ ಆಳ್ವಿಕೆಯಲ್ಲೇ ಇರ್ತೈತಿ. ಅದಾದ್ಮೇಲೆ ಏನ್ ಮಾಡ್ತಾರ, ಟಿಪ್ಪು ಸುಲ್ತಾನ್ ಬರ್ತಾನ. ಟಿಪ್ಪು ಸುಲ್ತಾನ್ ಯಾವಾಗ ಬರ್ತಾನ, ಅದಾದ್ಮೇಲೆ ಮರಾಠರು ಬರ್ತಾರ. ಮರಾಠರು ಬಂದಾದ್ಮೇಲೆ ಕಟ್ ಮಾಡ್ಲೆ. ಸೊ ಮರಾಠರು ವಿಜಯನಗರ ಸಾಮ್ರಾಜ್ಯ ಏನ್ ಆಳ್ತಿತ್ತಲ್ಲ ಈ ಸುತ್ತಮುತ್ತ ಪ್ರದೇಶನ, ಅದಾದ್ಮೇಲೆ ಮರಾಠರು ಬರ್ತಾರ. ಮರಾಠರು ಬಂದು ಈ ಆಳ್ವಿಕೆನ ಸ್ಟಾರ್ಟ್ ಮಾಡ್ತಾರ. ಅವರು ಒಂದು 200 ವರ್ಷ ಇರ್ಬೇಕು ಮೇ ಬಿ, 100-150 ವರ್ಷ ಇರ್ಬೇಕು ಮೇ ಬಿ. ಸೊ ಅಷ್ಟು ಆಳ್ವಿಕೆ ಮಾಡಾದ್ಮೇಲೆ ಟಿಪ್ಪು ಸುಲ್ತಾನ್ ಇಲ್ಲಿಗೆ ಬರ್ತಾನ. ಬಂದು ಇದು ಪೂರ ಎಲ್ಲ ಪ್ರದೇಶನ ವಶಪಡಿಸ್ಕೊಳ್ತಾನ. ಅದಾದ್ಮೇಲೆ ಮೇಲ್ಗಡೆ ಏನ್ ತೋರಿಸಿದ್ವಲ್ಲ ನಾವು, ಸೊ ಇದು ಎಲ್ಲ ಕಟ್ಟಿರೋದೆಲ್ಲ ಟಿಪ್ಪು ಸುಲ್ತಾನ್.
ಅದಕ್ಕೆ ನಿಮ್ಗೆ ಕಾಣ್ಬೋದು ಈ ಸಿಮೆಂಟ್ ಗೋಡೆ ಎಲ್ಲ ಅಲ್ಲೆಲ್ಲ ಒಂದು ಅವ್ರ ಏನು ಮುಸ್ಲಿಮ್ಸ್ ಆಳ್ವಿಕೆ ಮಾಡಿದ್ದು ಒಂದೊಂದು ಚಿತ್ರಗಳು ಏನಾರ ಕಾಣ್ತಿರ್ತಾವ ನಿಮ್ಗ. ಅದಾದ್ಮೇಲೆ ಬ್ರಿಟಿಷರು ಆ ಕಾಲದಲ್ಲೇ ಬರ್ತಾರ. ಅವಾಗ ಅವ್ರನ್ನು ವಶಪಡಿಸಿಕೊಂಡು ಟಿಪ್ಪು ಸುಲ್ತಾನ್ ಹೋದಾದ್ಮೇಲೆ ಏನು ಮುಂಡ್ರಿಗಿ ಭೀಮರಾಯರು ಅಂತಂದ್ ಇದು ಬೇಡ, ಅವಾಗ ಬ್ರಿಟಿಷರು ಬರ್ತಾರ. ಬ್ರಿಟಿಷರು ಬಂದು ಈ ಕೋಟೆ ನೋಡಿ ಪೂರಾ ದಂಗ ಆಗ್ತಾರ. ಯಾಕಂದ್ರ 7 ಸುತ್ತಿನ ಕೋಟೆ ಈ ದಕ್ಷಿಣ ಕರ್ನಾಟಕದಲ್ಲಿ ಬಹಳ ಏನು ಕಮ್ಮಿ ಇದಾವ. ಸೊ ಹಂಗಾಗಿ ಇದೆಲ್ಲ ಕೋಟೆ ನೋಡಿದ್ನಿ ಅಂದ್ರ ಸುತ್ತರ್ದು ನೋಡ್ರಿ ಹೆಂಗ್ ಕಾಣತ್ತಂಗ ಫುಲ್ ಸೆಕ್ಯೂರಿಟಿ ಇದ್ದರ್ಗತೆ ಕಾಣತ್ತ. ಅಷ್ಟು ಸುಭದ್ರ ಕೋಟೆ ಆಗಿರೋದ್ರಿಂದ ಅವರು ಶಾಕ್ ಆಗ್ತಾರ ಇದನ್ನ ನೋಡಿ, ಕೋಟೆ ನೋಡಿ ಎಷ್ಟು ಏನು ಸುಭದ್ರ ಕೋಟೆ ಐತಲ್ಲ ಅಂತಂದು. ಇವಾಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಯಾವಾಗ ಬ್ರಿಟಿಷರು ಇದನ್ನ ವಶಪಡಿಸ್ಕೊಳ್ತಾರಲ್ಲ, ಸೊ ಸುತ್ತಮುತ್ತ ಕೋಟೆ ಎಲ್ಲ, ಅವಾಗ ಹೈದರಾಬಾದ್ ಆಳ್ವಿಕೆ ಇರ್ತೈತಿ, ನಿಜಾಮರ ಆಳ್ವಿಕೆ ಇರ್ತೈತಿ. ಅವಾಗ ಗದಗ ಜಿಲ್ಲೆಯ ಮುಂಡ್ರಿಗಿ ತಾಲೂಕಿನ ಭೀಮರಾವ್ ಅನ್ನೋರು ಇಲ್ಲಿಗೆ ಬರ್ತಾರ. ಯಾರು ಕೆಂಚನಗೌಡ್ರ ಜೊತೆ ಸೇರ್ಕೊಂಡು ಈ ಕಡೆ ಬರ್ತಾರ. ಬಂದಾದ್ಮೇಲೆ ಇಲ್ಲಿ ಅವ್ರ ವಿರುದ್ಧ ಬ್ರಿಟಿಷರ ವಿರುದ್ಧ ಯುದ್ಧ ಮಾಡ್ತಾರ. ಯುದ್ಧ ಮಾಡಿ 1858ರಲ್ಲಿ ಜೂನ್ ತಿಂಗಳೊಳಗ ಯುದ್ಧ ಸ್ಟಾರ್ಟ್ ಆಗುತ್ತ. ಸೊ ಅವಾಗ ಅತಿ ಭಯಂಕರವಾಗಿ ಯುದ್ಧ ಸ್ಟಾರ್ಟ್ ಆಗತ್ತ. ಅವಾಗ ಇಲ್ಲೇ ಈ ಕೋಟೆ ಒಳಗ ನಿಧಾನ ಆಗ್ತಾರ ಅಂತ ಇತಿಹಾಸ ಹೇಳ್ತಿದೆ ನಮ್ಗ. ಸೊ ಅದನ್ನೆಲ್ಲ ಚೆಕ್ ಮಾಡ್ಕೊಂಡ್ವಿ, ಅವಾಗ ಗೊತ್ತಾಯ್ತು ಸೊ ಭೀಮರಾವ್ ಅವರು ಇಲ್ಲೇ ನಿಧನ ಆಗ್ಯಾರ ಅಂತಂದು. ಸೊ ಇಷ್ಟಾಗಿತ್ತು ಈ ಕೋಟೆ ರಹಸ್ಯ, ಆಮೇಲೆ ಮತ್ತೆ ಏನಂತಾರ ಹಿಸ್ಟ್ರಿ, ಇದೆಲ್ಲ ಈ ಕೋಟೆ ಒಳಗೆ ನಡೆದೈತಿ. ಸೊ ಇಷ್ಟು ಹೇಳಿ ಈ ವಿಡಿಯೋ ಎಂಡ್ ಮಾಡೋಣ. ಸೊ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಸಿಗುವ, ಬಾಯ್.